ಆಗಲೇಬಾರದು ಅಂತ ಹೇಳಿ 500 ದಿನಗಳಿಗಿಂತಲೂ ಹೆಚ್ಚಿಗೆ ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇದ್ದಾರೆ. ಆ ಭಾಗ ನಾನು ಕೂಡ 2 ಸಾರಿ ಆ ಭಾಗಕ್ಕೆ ಭೇಟಿ ಕೊಟ್ಟಿದ್ದೀನಿ. ನಿಜವಾಗ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆ ಮಲೆನಾಡಿಗಿಂತಲೂ ಕೂಡ ಅದ್ಭುತವಾಗಿದೆ. ಅದು ನಿಜವಾದ ಮಲೆನಾಡು. ಆ ರೀತಿ 10,000 ಮರಗಿಡಗಳಿದ್ದಾವೆ. ಒಂದು ದಿನಕ್ಕೆ ಸುಮಾರು 42,000 ಲೀಟರ್ ಹಾಲು ಹಾಕ್ತಾರೆ, ರೇಷ್ಮೆ ಸಾಕ್ತಾರೆ, ತರಕಾರಿ ಬೆಳೀತಾರೆ. ಅದಕ್ಕೆ ನಂಬ್ಕೊಂಡಂತ ಸುಮಾರು ಕೃಷಿ ಕೂಲಿಕಾರ ಕುಟುಂಬಗಳಿದಾವೆ. ಎಲ್ಲರೂ ಕೂಡ ಅಲ್ಲಿ 2 ಎಕರೆ 2.5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರೇ. ಅವರು ಇವತ್ತೇನಾದ್ರು ಆ ಭೂಮಿನ ಕಸ್ಕೊಂಡು ಇವತ್ತು ಟೌನ್ಶಿಪ್ ಮಾಡಿದ್ರೆ ಆ ಭಾಗದ ರೈತರು ಕಾರ್ಮಿಕರು ಎಲ್ಲಿ ಹೋಗಬೇಕು? ಆ ಕಾರಣಕ್ಕೋಸ್ಕರ ಇವತ್ತು ಬಿಡದಿ ಟೌನ್ಶಿಪ್ ಮಾಡಬಾರದು ಅಂತ ಹೇಳಿ ಇಡೀ ರಾಜ್ಯದ ರೈತರು ಒಕ್ಕೊರಲಿಂದ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಒಂದು ಪ್ರವಾಸಿ ಸ್ಥಳ ಆಗಿದೆ ಬಿಡದಿ. ಪ್ರತಿಯೊಬ್ಬರು ಕೂಡ ಆ ಭಾಗಕ್ಕೆ ಹೋದವರೆಲ್ಲ ಬಿಡದಿಗೆ ಧರಣಿಗೆ ಹೋಗಿ ಒಂದ್ಸಲ ಭಾಗವಹಿಸಿ ಬರ್ತಾರೆ. ಇದನ್ನ ಸರ್ಕಾರ ಮನಗಾಣಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಹೋರಾಟ ಅಲ್ಲ ಇದು. ಅವ್ರ ಮಧ್ಯೆ ಇರ್ತಕ್ಕಂಥ ಜಗಳ ಅಲ್ಲ ಇದು. ಇದು ರೈತರ ಮತ್ತು ಸರ್ಕಾರದ ಮಧ್ಯೆ ಇರ್ತಕ್ಕಂಥ ವಿಚಾರ ಇದು. ಇಲ್ಲಿಯ ರೈತರು ಯಾವ ರಾಜಕೀಯ ಪಕ್ಷನೂ ಕೂಡ ಅವರಿಗೇನು ಅವಶ್ಯಕತೆ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಕೂಡ ಬೇಕಾಗಿಲ್ಲ. ಅವರು ಬೇಕಾಗಿರ್ತಕ್ಕಂಥದ್ದು ಭೂಮಿ, ಹೊಟ್ಟೆಪಾಡಿ ಭೂಮಿ, ಪೂರ್ವಜರ ಕಾಲದಿಂದ ಬಂದಂತ ಭೂಮಿ. ಅದು ಅಜ್ಜ ಮುತ್ತಜ್ಜನಿಂದ ತಲೆಮಾರಿನಿಂದ ಬಂದಂತ ಭೂಮಿ. ಇವತ್ತು ನನಗೆ 1/2 ಎಕರೆ 1 ಎಕರೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೇಳ್ತೀನಿ ನಾನು ಭೂಮಾಲೀಕ ಅಂತ ಹೇಳಿ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ನಾನು ಭೂಮಾಲೀಕ ಅಂತ ಹೇಳಿ. ನಾನು ಇವತ್ತು ಇನ್ನೊಂದು ಕಾರ್ಖಾನೆ, ಇನ್ನೊಂದು ಹೋಟೆಲ್ನಾಗ ಲೋಟ ತೊಳೆಯೋದು, ಕಾವು ಕಾಯೋದು ಕಾರ್ಖಾನೆಯ ನಾವು ಇನ್ನೊಬ್ಬರ ಕೂಲಿ ಕಾರ್ಮಿಕನಾಗಿ ಅಥವಾ ಕೂಲಿ ಆಳಾಗಿ ದುಡಿಲಿಕ್ಕೆ ತಯಾರಿಲ್ಲ. ನಾನು ಇವತ್ತು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಸಾರ ಪ್ರತಿಯೊಬ್ಬರು ಕೂಡ ನಾವು ಕೂಡ ಹಾಲು, ಹೈನು, ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣು ಎಲ್ಲದನ್ನು ಊಟ ಮಾಡಿ ಇವತ್ತು ಈ ದೇಶದ ಜನರಿಗೆ, ನಾಡಿನ ಜನರಿಗೆ ಕೊಡ್ತೀವಿ. ನೀವು ಬೆಂಗಳೂರು ಸುತ್ತಮುತ್ತ ಪೂರ್ತಿ ಎಲ್ಲ ನೀವು ಟೌನ್ಶಿಪ್ ಮಾಡಿದ್ರೆ, ಕಾಂಕ್ರೀಟ್ ನಾಡ್ ಮಾಡಿದ್ರೆ ಎಲ್ಲಿ ಹೋಗ್ತೀರಿ ಬೆಂಗಳೂರು ನಗರದವರು? ಆದ್ರಿಂದ ಇವತ್ತು ಈ ಟೌನ್ಶಿಪ್ ಅನ್ನ ಬರೀ ಆ ಭಾಗದ ರೈತರಷ್ಟೇ ಅಲ್ಲ, ಇವತ್ತು ಕರ್ನಾಟಕದ ರಾಜ್ಯದ ರೈತರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಬೇರೆ ಇವತ್ತು ವರ್ಗದ ಜನರು ಕೂಡ ಊಟ ಮಾಡ್ತಕ್ಕಂಥ ಯಾರ್ಯಾರು ಊಟ ಮಾಡ್ತಿರೋ, ಊಟ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಯಾರು ಹಾಲು ಕುಡಿತೀರಿ, ಯಾರು ತರಕಾರಿ ತಿಂತೀರಿ, ಯಾರು ಹಣ್ಣು ತಿಂತೀರಿ, ಯಾರು ದವಸ ಧಾನ್ಯ ಉಪಯೋಗಿಸ್ತೀರಿ, ಅವರೆಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ವಿರೋಧ ಮಾಡಬೇಕಾಗಿದೆ. ವಿರೋಧ ಮಾಡ್ತಾರೆ. ನನಗೆ ಖಂಡಿತ ಖಚಿತವಾಗಿ ನನಗೆ ಗೊತ್ತಿದೆ ವಿರೋಧ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಹಠಮಾರಿತನ ತಾಳಬಾರದು. ಇವತ್ತು ಬಾಲಕೃಷ್ಣ ಅವರು ಶಾಸಕರು ಮಾತೆತ್ತಿದ್ರೆ ಕುಮಾರಸ್ವಾಮಿ ಮಾತಾಡ್ತಾರೆ. ನಿಮ್ ಕುಮಾರಸ್ವಾಮಿ ನಿಮ್ ವಿಚಾರ ಬಿಟ್ಬಿಡ್ರಿ. ನಿಮ್ ಜಿದ್ದಿದ್ರೆ ನೀವು ರಾಜಕಾರಣದ ನೀವು ತೋರ್ಸ್ಕೊಳ್ರಿ. ನೀವು ವೈಯಕ್ತಿಕವಾದ ಜಿದ್ದಿದ್ರೆ ನೀವು ರಾಜಕಾರಣದ ತೋರ್ಸ್ಕೊಳ್ಳಿ. ಇದು ರೈತರ ಪ್ರಶ್ನೆ. ರೈತರ ಮೇಲೆ ಜಿದ್ದು ಮಾಡಬೇಡ್ರಿ. ರೈತರ ಮೇಲೆ ನೀವು ಹಠ ಮಾಡಬೇಡ್ರಿ. ರೈತರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ಕೈ ಖಾಲಿ ಬೀಳ್ತಾ ಇದ್ದಾರೆ ಅವರ ಅಧಿಕಾರಿಗಳಿಗೆ. ಆದ್ರೂ ಕೂಡ ಪೊಲೀಸ್ನವರು ನಿನ್ನೆ ದರ್ಪ ದೌರ್ಜನ್ಯ ಮಾಡಿದ್ದಾರೆ. ನಾವು ಕೂಡ ಅಲ್ಲಿ ಭೇಟಿ ಕೊಟ್ಟಾಗ ಅವರಿಗೆ ವಿನಂತಿ ಮಾಡ್ಕೊಂಡಿದ್ವಿ ರೈತರಿಗೆ. ರೈತರು ಯಾವತ್ತೂ ಕೂಡ ಸರ್ಕಾರ ಬೇಕಂತಾನೆ, ಪೊಲೀಸ್ನವರು ಬೇಕಂತಾನೆ ನಿಮ್ಮನ್ನ ಕೆಣಸ್ತಾರೆ, ನಿಮ್ಮನ್ನ ಬೀದಿ ಬರಂಗ್ ಮಾಡ್ತಾರೆ, ನಿಮ್ಮನ್ನ ಹಿಂಸೆ ಬರಂಗ್ ಮಾಡ್ತಾರೆ. ನೀವು ಯಾವ ಕಾರಣಕ್ಕೂ ಕೂಡ ತಾಳ್ಮೆ ಕರ್ಕೋಬಾರದು. ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಇಡೀ ಕರ್ನಾಟಕದ ರೈತರು, ಎಲ್ಲಾ ವರ್ಗದ ಜನರು ನಿಮ್ಮ ಪರವಾಗಿದ್ದೀವಿ. ನೀವು ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳೇ, ನೀವು ಮುಖ್ಯಮಂತ್ರಿಗಳಾಗಿ 28ನೇ ಇಸ್ವಿಗೆ ನೀವು ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಕನಸು ಕಾಣ್ತಾ ಇದ್ದೀರಿ. ಕನಸು ಕಾಣ್ರಿ, ಸಂತೋಷ. ನೀವೇ ಅಧಿಕಾರಕ್ಕೆ ಬರ್ರಿ, ನಮ್ದೇನು ಚಿಂತೆ ಇಲ್ಲ. ಆದ್ರೆ ಈ ಯೋಜನೆ ಒಂದರಿಂದಲೇ ನಿಮ್ಮ ಕನಸು ಭಗ್ನ ಆಗುತ್ತೆ ಅಂತಕ್ಕಂಥದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ನಾನು ಕೂಡ ರೈತರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.